ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಇವತ್ತಿನ ಒಂದು ಎಪಿಸೋಡ್ ನ ಎರಡನೇ ಪ್ರೋಮೋನ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರೋಮೋಕ್ಕೆ ಒಳ್ಳೆ ಸಖತ್ತಾಗಿರುವಂತ ಕ್ಯಾಪ್ಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅದು ಏನು ಅಂತ ನೋಡ್ತಾ ಹೋಗೋದಾದ್ರೆ, ಅಸ್ತಿತ್ವ ಉಳಿಸಿಕೊಳ್ಳೋಕೆ ಒಂಟಿ ಜಂಟಿಗಳು ಆಟಕ್ಕೆ ಇಳಿದಾಯ್ತು ಅಂತ ಒಂದು ಕ್ಯಾಪ್ಷನ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಹೋದ ವಾರ ನೋಡಿದ್ದಲ್ಲ ಆಟ, ಇನ್ಮೇಲಿದೆ ನಿಜವಾದ ಆಟ ಅಂತ ನಮ್ಮ ಬಿಗ್ ಬಾಸ್ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ನಿನ್ನೆ ನಡೆದಂತ ನಮ್ಮ ಕಿಚ್ಚ ಸುದೀಪ್ ಅವರ ಕ್ಲಾಸ್ ಮಾತ್ರ ಸಖತ್ತಾಗಿ ವರ್ಕ್ ಆಗಿದೆ. ಒಂಟಿಗಳು ಕೂಡ ತಮ್ಮ ಏನು ನಾವು ಆಟ ಆಡಬೇಕು, ಅದ್ರ ಜೊತೆಗೆ ನಾವು ಜಂಟಿಗಳು ಕೂಡ ಹೇಗೆ ಒಗ್ಗಟ್ಟಾಗಿ ಇರಬೇಕು, ನಮ್ಮ ಆಟವನ್ನು ನಾವು ಯಾವ ರೀತಿಯಾಗಿ ಆಡಬೇಕು ಅಂತ ಎಲ್ಲರೂ ಕೂಡ ಮೊದಲನೇ ವಾರದ ಕಿಚ್ಚನ ಒಂದು ಕ್ಲಾಸ್ನ ನಂತರ ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡಿದ್ದಾರೆ. ಅದರಂತೆ ಈಗ ಎಲ್ಲರೂ ಕೂಡ ಆಕ್ಟಿವ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಪ್ರೋಮೋದ ಆರಂಭವಾಗುವುದು ನಮ್ಮ ಅಶ್ವಿನಿ ಗೌಡ ಅವರ ವಾಯ್ಸ್ ನಿಂದ ಅಂತಾನೆ ಹೇಳ್ಬೋದು. ಇಲ್ಲಿ ರೂಲ್ಸ್ ಗಳು ಯಾವುದು ಕೂಡ ನಡೀತಾ ಇಲ್ಲ ಅಂತ ಒಂದು ಮಾತನ್ನು ಹೇಳ್ತಾರೆ. ಅಲ್ಲಿ ಹಲವಾರು ರೀತಿಯಾಗಿ ಸೀನ್ ಗಳನ್ನು ಕೂಡ ತೋರಿಸ್ತಾರೆ. ಅಲ್ಲಿ ಜಂಟಿಗಳು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಒಂದು ಅವರ ಇರುವಂತಹ ಬೆಡ್ರೂಮ್ ಏರಿಯಾವನ್ನು ಬಿಟ್ಟು ಹೊರಗಡೆ ಮಲ್ಕೊಳ್ಳುವುದು ಆಗಿರ್ಬೋದು, ಹೀಗೆ ಹಲವಾರು ರೀತಿಯಾಗಿ ರೂಲ್ಸ್ ಬ್ರೇಕ್ ಗಳನ್ನು ನಮ್ಮ ಜಂಟಿಗಳು ಮಾಡ್ತಾ ಇದ್ದಾರೆ. ಈ ಒಂದು ರೂಲ್ಸ್ ಬ್ರೇಕ್ ನಿಂದಾಗಿ ನಮ್ಮ ಜಂಟಿಗಳಿಗೆ ತುಂಬಾನೇ ಕೋಪ ಕೂಡ ಬಂದಿದೆ ಅಂತಾನೆ ಹೇಳ್ಬೋದು. ಆ ಕೋಪದಿಂದಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ನಮ್ಮ ಅರಸಿಯರ ಮಾತನ್ನು ನೀವು ಕೇಳಲಿಲ್ಲ ಅಂದ್ರೆ ನಾವು ನಿಮ್ಗೆ ಕಿಚನ್ಗೆ ಅಲೋ ಮಾಡೋದಿಲ್ಲ, ನಿಮ್ಗೆ ಊಟನು ಕೂಡ ಆದ್ರೂ ನಾವು ಯಾಕೆ ಹಾಕ್ಬೇಕು ಅಂತ ಹೇಳಿ ಅಲ್ಲಿ ಕುಳಿತುಕೊಳ್ಳುವಂತ ಒಂದು ಡೆಸ್ಕ್ ಅನ್ನು ಕೂಡ ಎಲ್ಲವನ್ನು ಕೂಡ ಅಲ್ಲಿ ಅಡ್ಡ ಬರದಂತೆ, ಅಂದ್ರೆ ಕಿಚನ್ ಏರಿಯಾಗೆ ಬರದಂತೆ ಅಡ್ಡ ಕೂಡ ಹಾಕ್ತಾರೆ. ಈಗ ಎಲ್ಲರೂ ಕೂಡ ಒಂದು ಫೈಟ್ ಶುರು ಆಗಿದ್ದು ಜಂಟಿಗಳು ವರ್ಸಸ್ ಒಂಟಿಗಳು ಅಂತಾನೆ ಹೇಳ್ಬೋದು. ಅಲ್ಲಿ ನಮ್ಮ ಒಂದು ಒಂಟಿಗಳ ತಂಡದಲ್ಲಿ ನಮ್ಮ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ಅಶ್ವಿನಿ ಗೌಡ ಅವರೇ ಒಂದು ರೀತಿಯಾಗಿ ಸಖತ್ತಾಗಿ ಟಾಂಗ್ ಅನ್ನು ನಮ್ಮ ಜಂಟಿಗಳಿಗೆ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಜಾನ್ವಿ ಅವರ ವಾಯ್ಸ್ ಕೂಡ ತುಂಬಾನೇ ಜೋರಾಗಿ ಕೇಳಿ ಬರ್ತಾ ಇದೆ. ನೋಡೋಣ, ಅದು ಬೇಕಂತಲೇ ತಮ್ಮ ಒಂದು ಆಟದಲ್ಲಿ ಒಂದು ಉತ್ತಮವಾದಂತ ರೀತಿಯ ಧ್ವನಿಯಾಗಿದೆ, ಅಥವಾ ಕೇವಲ ಒಂದು ನಮ್ಮ ಕಿಚ್ಚ ಸುದೀಪ್ ಅವರು ಕೇಳಿಸಿಕೊಳ್ಳಬೇಕು ಅಂದ್ರೆ ನೀವು ಜೋರಾಗಿ ಮಾತನಾಡಬೇಕು ಅಂದ್ರೆ ನಿಮ್ಮ ಸ್ಟ್ಯಾಂಡ್ ನೀವು ತೆಗೆದುಕೊಳ್ಳಬೇಕಂತ ಹೇಳಿದಕ್ಕೆ ತುಂಬಾನೇ ಬೇಕಂತಲೇ ವಯಸ್ಸನ್ನು ಮಾಡ್ತಾ ಇದ್ದಾನಂತ ನಾವೆಲ್ಲರೂ ಕೂಡ ಎಪಿಸೋಡ್ ನಲ್ಲಿ ವೇಟ್ ಮಾಡಿ ನೋಡೋಣ. ಇಲ್ಲಿ ನಮ್ಮ ಮಂಜು ಭಾಷಿನಿ ಅವರು ಕೂಡ ತುಂಬಾನೇ ರೋಚಿಗೆ ಎದ್ದಿದ್ದಾರೆ. ನಮ್ಮ ಮಂಜು ಭಾಷಿನಿ ಹಾಗೆ ಅಶ್ವಿನಿ ಗೌಡ ಅವರ ನಡುವೆ ಒಂದು ತೀವ್ರವಾದಂತಹ ಜಗಳವೇ ಈಗ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ನಮ್ಮ ಜಾನ್ವಿಯವರು ಕೂಡ ಹೇಳ್ತಾರೆ, ನಾವು ಕಪ್ಪೆಗಳ ಜೊತೆಗೆ ಒದರುವುದಕ್ಕಿಂತ ಮೌನವಾಗಿರುವುದೇ ಲೇಸು ಅನ್ನುವಂತಹ ಮಾತನ್ನು ನಮ್ಮ ಜಾನ್ವಿ ಅವರು ಈ ಒಂದು ಪ್ರೋಮೋದಲ್ಲಿ ಹೇಳ್ತಾ ಇದ್ದಂತೆ, ನಮ್ಮ ಗಿಲ್ಲಿ ಅವರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಕೂಡ ಕಾಮಿಡಿಯನ್ನು ಹುಟ್ಟಾಕುವಂತ ನಮ್ಮ ಗಿಲ್ಲಿ ಅವರು ಕಪ್ಪೆ ತರ ಒದರಕ್ಕೆ ಶುರು ಮಾಡ್ತಾರೆ ಅಂತಾನೆ ಹೇಳ್ಬೋದು. ಆ ಒಂದು ಸೀನ್ ಮಾತ್ರ ಸಖತ್ತಾಗಿ ಇವತ್ತಿನ ಒಂದು ಎಪಿಸೋಡ್ ನಲ್ಲಿ ಸಖತ್ತಾಗಿ ಇರಲಿದೆ ಅಂತ ನನಗೆ ಪರ್ಸನಲಿ ಅನಿಸ್ತಾ ಇದೆ. ನೋಡೋಣ ಯಾವ ರೀತಿಯಾಗಿ ಇರಲಿದೆ ಒಟ್ಟಾರೆಯಾಗಿ. ಅದರಲ್ಲೂ ಕೂಡ ನಮ್ಮ ಅಶ್ವಿನಿ ಎಸ್.ಎನ್ ಅವರು ಕೂಡ ತುಂಬಾನೇ ಜೋರಾಗಿ ಒಂದು ತಮ್ಮ ಧ್ವನಿಯನ್ನು ಕೂಡ ಎತ್ತಾ ಇದ್ದಾರೆ. ನಮ್ಮ ಕಾವ್ಯ ಅವರು ಕೂಡ ನಮ್ಮ ಅಶ್ವಿನಿ ಗೌಡ ಅವರನ್ನು ಕೂಡ ಉರಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತಿನ ಎಪಿಸೋಡ್ ನಲ್ಲಿ ಎಲ್ಲರೂ ಕೂಡ ಆಕ್ಟಿವ್ ಆಗಿರೋ ಕಾಣ್ತಾ ಇದೆ. ನೋಡೋಣ, ಆಕ್ಟಿವ್ ಆದ್ಮೇಲೆ ತಮ್ಮ ಆಟವನ್ನು ಯಾವ ರೀತಿಯಾಗಿ ಶುರು ಮಾಡಿದ್ದಾರೆ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಒಟ್ಟಿನಲ್ಲಿ ನಮ್ಮ ಒಂಟಿಗಳು ವರ್ಸಸ್ ಜಂಟಿಗಳ ನಿಜವಾದ ಆಟ ಈಗ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ವಾರದಲ್ಲಿ ಯಾರ್ಯಾರೆಲ್ಲ ಹೆಂಗೆ ಆಡ್ತಾರೆ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇವತ್ತಿನ ಪ್ರೋಮೋದ ಬಗ್ಗೆ ನಿಮಗೆ ಏನ್ ಅನ್ನಿಸ್ತಿ ಎಂಬುದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.